ಜಪಾನಲ್ಲಿ ಈ ಸರ್ವಿಂಗ್ ರೋಬೋಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬಹುತೇಕ ಎಲ್ಲ ರೆಸ್ಟೋರೆಂಟ್ಗಳಲ್ಲೂ ಇದನ್ನು ಅಳವಡಿಸಲಾಗ್ತಾ ಇದೆ. ನಾವು ಆರ್ಡರ್ ಮಾಡೋ ಆಹಾರ ತಯಾರಾದ ನಂತರ ರೆಸ್ಟೋರೆಂಟ್ನ ಕಿಚನ್ನಿಂದ ಈ ರೋಬೋ ಸರ್ವಿಂಗ್ ಪ್ಲೇಟ್ಗಳ ಮೇಲೆ ಇಟ್ಟು ನಮ್ಮ ಟೇಬಲ್ಗಳ ಹತ್ತಿರ ಸರ್ವ್ ಮಾಡಲಿಕ್ಕೆ ಕಳಿಸ್ಕೊಡಲಾಗತ್ತೆ. 2019ರಲ್ಲಿ ಕೋವಿಡ್ ಬಂದಾಗ ಚೈನಾದಲ್ಲಿ ಈ ಸರ್ವಿಂಗ್ ರೋಬೋಗಳನ್ನು ಮನುಷ್ಯನ ಸಂಪರ್ಕವಿಲ್ಲದೆ ಸೇವೆಯನ್ನು ಕೊಡೋ ನಿಟ್ಟಿನಲ್ಲಿ ಈ ರೋಬೋಗಳನ್ನು ಬಳಸಲು ಶುರುವಾಗಿದ್ದು, ಕ್ರಮೇಣ ಇತರೆ ಪ್ರದೇಶಗಳಿಗೆ ಇದು ಬಹುವೇಗವಾಗಿ ಹರಡಿದೆ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಅಷ್ಟೇ ಅಲ್ಲದೆ ಹಾಸ್ಪಿಟಲ್ಗಳಲ್ಲಿ, ಫ್ಯಾಕ್ಟರಿ ಮತ್ತು ಫುಡ್ ಡೆಲಿವರಿ ಮಾಡಲಿಕ್ಕೆ ಈ ರೋಬೋಗಳನ್ನು ಉಪಯೋಗಿಸಲಾಗ್ತಾ ಇದೆ. ಈ ರೋಬೋಗಳು ಅಲ್ಟ್ರಾಸಾನಿಕ್ ಸೆನ್ಸರ್ಗಳನ್ನು ಹೊಂದಿದ್ದು ಯಾವುದೇ ಅಡೆತಡೆಗಳಿದ್ದರೂ ಕಂಡುಹಿಡಿದು ಚಲಿಸುತ್ತೆ. ಮುಟ್ಟಿದರೆ ಕೆಲವೊಂದು ಮಾತುಗಳನ್ನಾಡಿ ಸ್ಪಂದಿಸುತ್ತೆ. ಈ ರೋಬೋಗಳು ಜಪಾನ್ನಲ್ಲಿ ಹೆಚ್ಚಾಗ್ತಿರೋದಕ್ಕೆ ಕಾರಣ ಜನಸಂಖ್ಯೆಯ ಕುಸಿತದಿಂದಾಗಿ ಆಗ್ತಿರೋ ನೌಕರರ ಕೊರತೆಯಿಂದಾಗಿ ಅಂತ ಹೇಳ್ತಾರೆ. ಧನ್ಯವಾದಗಳು.